ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ವಿಡಿಯೋ ಅಂದರೆ ತಮ್ಲೈನ್ ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಏನು ವಿಡಿಯೋ ಅಂತ. ಇದು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೀತಿ, ಮಾರ್ನಿಂಗ್ ಮಾಡಿರೋ ಇಡ್ಲಿ ಮಿಕ್ಕಿಗೆ ಸ್ನ್ಯಾಕ್ಸ್ ರೀತಿ ಹೇಗೆ ಮಾಡ್ಕೊಂಡು ತಿನ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಏನು ಸ್ನ್ಯಾಕ್ಸ್ ಅಪ್ಪ ಅಂದರೆ ಇದು ಇಡ್ಲಿ ಮಂಚೂರಿಯನ್ ಅಂತ. ಓಕೆನಾ? ಕೇಳೋಕ್ಕೊಂಥರ ವಿಯರ್ಡ್ ಅನಿಸ್ಬೋದು, ಇಲ್ಲಾಂದರೆ ಯಾರಾದರೂ ಮಾಡ್ಕೊಂಡು ತಿಂದಿರ್ಬೋದು. ಇದೇ ನಾವೇ ಫಸ್ಟ್ ಅಂತ ತೋರಿಸ್ತಾ ಇರೋದಂತ ಅಲ್ಲ, ಮಾಡ್ಕೊಂಡು ತಿಂದಿರ್ಬೋದು, ಇಲ್ಲ ಕೆಲವು ಜನಕ್ಕೆ ಗೊತ್ತಿಲ್ಲ ಅಂತಲೂ ಇರ್ಬೋದು. ಏನಪ್ಪ ಅಂತ ವಿಯರ್ಡ್ ಅನಿಸ್ಬೋದು. ಸೊ ಹೋಗಿ ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ನೋಡಿದ್ಮೇಲೆ ನಿಮಗೂ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ. ಮನೇಲಿ ಟ್ರೈ ಮಾಡ್ಕೊಂಡು ತಿಂದು ನೋಡಿ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಸೊ ಇವಾಗ ನಾನು ಇಡ್ಲಿ ಅಂತ ಹೇಳಿದೆ ನಿಮಗೆ ಕೊಟ್ಟರೆ ಇದು ಏನಪ್ಪ ಅಂತ ಅನಿಸ್ಬೋದು ಟೇಸ್ಟ್ ಮಾಡೋವಾಗ. ಸೊ ಅದಕ್ಕೆ ಹೇಳ್ತಾಯಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ನೀವು ಮನೇಲಿ ಟ್ರೈ ಮಾಡಿ. ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರು ಮನೇಲಿ ಯಾರಿಗಾದ್ರು ಗೊತ್ತೇ ಇಲ್ಲದವ್ರಿಗೆ ಅದನ್ನು ಕೊಟ್ಬಿಟ್ಟು ಏನಿದು ಅಂತ ಟೇಸ್ಟ್ ಮಾಡಿ ಹೇಳಿ ಅಂತ ಅಂದರೆ ಗೊತ್ತೇ ಆಗಲ್ಲ ಅದು ಇಡ್ಲಿಯಿಂದ ಮಾಡಿರೋದು ಅಂತ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ತಿಂದು ಟೇಸ್ಟ್ ಹೇಗಿದೆ ಅಂತ ನಮ್ಮ ಮಾವ ರಿವ್ಯೂ ಕೊಟ್ಟಿದ್ದಾರೆ. ಹೋಗಿ ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ದಾರೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ನಮ್ಮ ಮನೆಯವ್ರನ್ನ ಆ್ಯಡ್ ಮಾಡಿದ್ದೀನಿ ಕ್ಲಿಪ್ಪಿಂಗಲ್ಲಿ. ಎಲ್ಲರನ್ನೂ ತೋರಿಸಿಲ್ಲ, ನಮ್ಮ ಮಾವ ಒಬ್ಬರೇ ಬಂದಿದ್ದಾರೆ. ಅದೊಂದು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ, ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿದ್ದಾರೆ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ನಾನು ಮತ್ತೆ ಸಿಗ್ತೀನಿ ವಿಡಿಯೋ ಹೆಂಡ್ ಮಾಡೋದಕ್ಕೆ. ಇದಕ್ಕೆ ಏನಪ್ಪ ಬೇಕಂದರೆ ಇಡ್ಲಿ ಪೀಸಸ್ ಮಾಡಿ ಕಟ್ ಮಾಡ್ಕೋಬೇಕು. ಆನಿಯನ್, ಕ್ಯಾರೆಟ್, ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡ್ಬೋದು, ಮಾಡ್ಕೊಂಡಿಲ್ಲ. ಚಿಲ್ಲಿ ಆ್ಯಂಡ್ ಇದಕ್ಕೆ ಎಳ್ಳು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಿದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಲ್ಲಿ ಸಾಸ್, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್ ಆ್ಯಂಡ್ ಕಾರ್ನ್ಫ್ಲೋರ್ನ ವಾಟ್ರಲ್ಲಿ ಮಿಕ್ಸ್ ಮಾಡಿ ಒಂಥರ ಸ್ಲೆರಿಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇದು ಇಡ್ಲಿನ ಫ್ರೈ ಮಾಡ್ಕೊಂಡ್ಮೇಲೆ ಈ ಥರ ಆಗುತ್ತೆ. ಸೊ ಫ್ರೈ ಮಾಡ್ಕೊತಾ ಇದ್ದಾರೆ. ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಫ್ರೈ ಆದಮೇಲೆ ಒಂದು ಪ್ಯಾನ್ ತೊಗೊಂಡು ಇದಕ್ಕೆ ಸಾಸ್ ರೆಡಿ ಮಾಡ್ಕೋಬೇಕಲ್ಲ. ಸೊ 2 ಟೇಬಲ್ ಸ್ಪೂನ್ ಅಲ್ಲ 3 ಟೇಬಲ್ ಸ್ಪೂನ್ ಆಯಿಲ್, ನಿಮ್ಮ ಇಡ್ಲಿ ಕ್ವಾಂಟಿಟಿ ನೋಡಿಕೊಂಡು ಆಯಿಲ್ ಹಾಕ್ಕೊಳ್ಳಿ. ಆ್ಯಂಡ್ ಆಯಿಲ್ ಕಾದ್ಮೇಲೆ ಆನಿಯನ್ನು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಆ್ಯಂಡ್ ಚಿಲ್ಲಿ ಪೇಸ್ಟ್ ಕೂಡ ಮಾಡಿ ಹಾಕ್ಕೋಬೋದು. ಇಲ್ಲ ಆದರೆ ಚಿಲ್ಲಿ ಕಟ್ ಮಾಡಿ ಕೂಡ ಈ ಥರ ಹಾಕ್ಕೊಬೋದು, ನಿಮ್ಗೆ ಹೇಗೆ ಬೇಕೋ ಹಾಗೆ. ಆ್ಯಂಡ್ ಇದಕ್ಕೆ ನಾವು ನೆಕ್ಸ್ಟು ರೆಡ್ ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡ್ತಾಯಿದ್ದೀವಿ. ಸೊ ನಿಮಗೆ ಖಾರ ಮನೇಲಿ ಹೇಗೆ ತಿಂತಾರೆ ಖಾರ ನೋಡಿಕೊಂಡು ನೀವು ಖಾರ ಹಾಕ್ಕೋಬೋದು. ಈಗ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡೋದೇನು ಬೇಡ, 50% ಫ್ರೈ ಆದರೆ ಸಾಕು, ತುಂಬ ಫ್ರೈ ಮಾಡ್ಕೊಳೋದು ಬೇಡ. ಇದು ಯಾವಾಗಲೂ ಗ್ಯಾಸ್ ಮೇಲೆ ಮಾಡೋದಿದ್ರೆ ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಈ ಚೈನೀಸ್ ಐಟಮ್ ಎಲ್ಲ ಹೈ ಫ್ಲೇಮಲ್ಲೇ ಮಾಡಿಕೊಂಡು ತಿನ್ನಬೇಕು. ಆ್ಯಕ್ಚುಲಿ ಲೋ ಫ್ಲೇಮಲ್ಲಿ ಆದರೆ ಕುಕ್ ಆಗೋದಿಲ್ಲ. ಹೈ ಫ್ಲೇಮಲ್ಲಾದರೆ 50% ಕುಕ್ ಆಗೋ ತನಕ ಕುಕ್ ಮಾಡ್ಕೊಂಡು ಫ್ರೈ ಮಾಡಿ. ಆ್ಯಂಡ್ ಫ್ರೈ ಮಾಡಿದ್ಮೇಲೆ ಇವಾಗ ಕ್ಯಾರೆಟ್ ಆ್ಯಡ್ ಮಾಡ್ಕೊಂಡಿದ್ದಾರೆ. ಕ್ಯಾರೆಟ್ ಜೊತೆ ನೀವು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಸ್ಪ್ರಿಂಗ್ ಆನಿಯನ್ ಲೀವ್ಸ್ ಇರುತ್ತಲ್ಲ ಅದನ್ನು ಕೂಡ ಕಟ್ ಮಾಡಿ ಗಾರ್ನಿಷ್ ಮಾಡ್ಕೋಬೋದು. ಗಾರ್ನಿಷ್ ಮಾಡ್ಕೊಂಡ್ಮೇಲೆ ಇವಾಗ ಫ್ರೈ ಮಾಡ್ತಾಯಿದ್ದೀವಿ. 50% ಫ್ರೈ ಆದಮೇಲೆ ನೆಕ್ಸ್ಟು ಇದಕ್ಕೆ ಸೇಮ್ ಗೋಬಿ ಮಂಚೂರಿ ಹೇಗೆ ಮಾಡ್ತಾರೋ ಅದೇ ಥರ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ. ಇವಾಗ ಫ್ರೈ ಮಾಡ್ತಾಯಿದ್ದೀವಿ. ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟು ಸಾಸಸ್ನ ಆ್ಯಡ್ ಮಾಡ್ಕೋಬೇಕು. ನೀವು ಚಿಲ್ಲಿ ಪೇಸ್ಟ್ ಆಗಿನೂ ಚಿಲ್ಲಿನ ಪೇಸ್ಟ್ ಮಾಡಿ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲ ಕಟ್ ಮಾಡಿ ಕೂಡ ಆ್ಯಡ್ ಮಾಡ್ಬೋದು. ಅದೊಂಥರ ಟೇಸ್ಟ್ ಕೊಡುತ್ತೆ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದಾರೆ. ನೀವು ಫಸ್ಟಿಗೆ ಆ್ಯಡ್ ಮಾಡ್ಕೋಬೋದು. ಆಯಿಲ್ ಹಾಕಿದ್ಮೇಲೆ ಗಾರ್ಲಿಕ್ನ ಕಟ್ ಮಾಡಿ, ಶುಂಠಿನ ಕಟ್ ಮಾಡಿ ಸಣ್ಣದಾಗಿ ಪೀಸಸ್ ಆಗಿ ಆ್ಯಡ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಮನೇಲಿ ಇಲ್ಲ ಅಂದರೆ ಈ ಥರ ಗಾರ್ಲಿಕ್ ಪೇಸ್ಟು, ಚಿಲ್ಲಿ ಪೇಸ್ಟ್. ಇವಾಗ ರೆಡ್ ಚಿಲ್ಲಿ ಸಾಸ್ ಹಾಕಿದ್ದಾರೆ. ಆ್ಯಂಡ್ ಇವಾಗ ಗ್ರೀನ್ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಸೋಯಾ ಸಾಸು ಕೂಡ ಆ್ಯಡ್ ಮಾಡ್ತಾರೆ.
ಆ್ಯಡ್ ಮಾಡಿದರೆ ಆಲ್ರೆಡಿ ಸೋಯಾ ಸಾಸ್. ಇವಾಗ ಎಳ್ಳು ಮತ್ತು ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾಯಿದ್ದಾರೆ. ಎಲ್ಲ ಆಪ್ಷನಲ್ಲು, ನಿಮಗೆ ಬೇಡಪ್ಪ ಹೊರಗಿಂದೆಲ್ಲ ಪೌಡರ್ ಹಾಕಬೇಕು ಅಂತ ಹಾಕಬಾರ್ದು ಅಂತ ನಿಮಗೇನಾದ್ರು ಅನಿಸಿದರೆ ಸ್ಕಿಪ್ ಮಾಡ್ಬೋದು. ಇವಾಗ ಅದು ಸ್ವಲ್ಪ ಗ್ರೇವಿ ಥರ ಫೀಲ್ ಆಗಲಿ, ಗ್ರೇವಿ ಟೆಕ್ಸ್ಚರ್ ಕೊಡಬೇಕು ಅಂತಲೇ ಇವಾಗ ಕಾರ್ನ್ಫ್ಲೋರು ವಾಟ್ರಲ್ಲಿ ಮಿಕ್ಸ್ ಮಾಡಿ 1 ಸ್ಪೂನ್ ಕಾರ್ನ್ಫ್ಲೋರ್ ಸಾಕು. 1 ಸ್ಪೂನ್ ಕಾರ್ನ್ಫ್ಲೋರ್ನ ವಾಟ್ರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದಾರೆ. ಇವಾಗ ಆ್ಯಡ್ ಮಾಡಿದ್ದಾರೆ. ಆ್ಯಡ್ ಮಾಡಿದ್ಮೇಲೆ ಇದಕ್ಕೆ ನೀವು ಬೇಕು ಅಂದರೆ ಹೀಗೆ ಆ್ಯಡ್ ಮಾಡ್ಬೋದು. ನಿಮಗೆ ಒಂದು ಸ್ವಲ್ಪ ಗ್ರೇವಿ ಟೆಕ್ಸ್ಚರ್ ಕೊಡುತ್ತೆ. ಇಲ್ಲ ಬೇಡ ಅಂದರೆ ಡ್ರೈ ಆಗೇ ನೀವು ಗೋಬಿ ಇಡ್ಲಿ ಪೀಸಸ್ನ ಆ್ಯಡ್ ಮಾಡ್ಕೋಬೋದು. ನೋಡಿ ಇವಾಗ ಮಿಕ್ಕಿದ್ದು ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡಿ ಆ್ಯಡ್ ಮಾಡಿದ್ದಾರೆ. ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಮನೇಲಿ ಯಾರಿಗಾದ್ರು ನೋಡದೇ ಇಲ್ದವ್ರಿಗೆ, ಕುಕ್ ಮಾಡೋದು ನೋಡದೇ ಇಲ್ದವ್ರಿಗೆ ತೊಗೊಂಡೋಗಿ ಕೊಡಿ. ಇದು ಏನಪ್ಪ ಅಂತ ಕೇಳಿ ನೋಡಿ. ಅದು ಇಡ್ಲಿ ಅಂತ ಹೇಳ್ತಾರೆ ಅಂತ ನನಗಂತೂ ಡೌಟೇ. ನೋಡದೇ ಇರೋರಿಗೆ ಅದು ಇಡ್ಲಿಯಿಂದ ಮಾಡಿರೋದು ಅಂತ ಗೊತ್ತೇ ಆಗಲ್ಲ. ಇವಾಗ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀವಿ. ಖಾರ ನಿಮ್ಮ ಮೇಲೆ ಡಿಪೆಂಡು, ನೀವು ಹೇಗೆ ತಿಂತೀರೋ ಹಾಗೆ. ಖಾರ ಮನೇಲಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬೋದು. ಇವಾಗ ಸ್ವಲ್ಪ ಸಾಲ್ಟ್ ಕೂಡ ನೋಡ್ಕೊಂಡು ಆ್ಯಡ್ ಮಾಡಿ, ಯಾಕಂದರೆ ಸಾಸಸಲ್ಲಿ ಕೂಡ ಸಾಲ್ಟ್ ಅಂಶ ಇರುತ್ತೆ. ಸೊ ಟೇಸ್ಟ್ ಮಾಡಿ ನಿಮಗೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ಇವಾಗ ಇಡ್ಲಿ ಫ್ರೈ ಮಾಡಿರ್ತೀರಲ್ಲ, ಇಡ್ಲಿ ಫ್ರೈ ಮಾಡಿರೋದನ್ನ ಆ್ಯಡ್ ಮಾಡ್ಕೋಬೇಕು. ನೀವು ಇಡ್ಲಿನ ಹಿಂಗೆ ಡೈರೆಕ್ಟಾಗಿ ಪೀಸ್ ಮಾಡಿ ಆಯಿಲ್ಗೆ ಹಾಕಿ ಫ್ರೈ ಮಾಡ್ಬೋದು. ಇಲ್ಲ ಅಂದರೆ ಗೋಬಿ ಪ್ರೋಸೆಸ್ ಹೆಂಗೆ ಮಾಡ್ತಾರೆ, ಗೋಬಿಗೆ ಮಂಚೂರಿ ಫ್ರೈ ಹೆಂಗೆ ಮಾಡ್ತಾರೆ ಹಾಗೇನೂ ಮಾಡ್ಕೋಬೋದು. ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಆ ಥರ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಡಿಪ್ ಮಾಡಿ ಬಿಡ್ಬೋದು. ಅದನ್ನು ಚೆನ್ನಾಗಿರುತ್ತೆ. ಆ ಥರನೂ ಟ್ರೈ ಮಾಡಿ, ಇಲ್ಲ ಹಿಂಗೇ ಟ್ರೈ ಮಾಡಿ ನೋಡಿ. ಈ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ರಿವ್ಯೂ ಎಂಡಲ್ಲಿರುತ್ತೆ, ನೋಡಿ ನಿಮಗೆ ಇಷ್ಟ ಆಗ್ಬೋದು ಈ ವಿಡಿಯೋ. ಈಗ ಎಲ್ಲ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿದ್ದಾರೆ ಗ್ರೇವಿಗೆ ಮಿಕ್ಸ್ ಮಾಡಿದ್ಮೇಲೆ ನೋಡ್ತಿದ್ದೀರಲ್ಲ, ನೀಟಾಗಿ ಗ್ರೇವಿ ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟು ಅದಕ್ಕೆ ಕೊರಿಯಾಂಡರ್ ಲೀಫ್, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಕೊರಿಯಾಂಡರ್ ಲೀಫ್ ಇಲ್ಲ ಅಂದರೆ ನೀವು ಸ್ಪ್ರಿಂಗ್ ಆನಿಯನ್ ಕೂಡ ಆ್ಯಡ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಹೇಳಿದಾಗೆ ಕ್ಯಾಪ್ಸಿಕಮ್ ಯೂಸ್ ಮಾಡಿ. ಕ್ಯಾಪ್ಸಿಕಮ್ಮು ಆನಿಯನ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೂಪರ್ ಐತಿ. ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ತಿನ್ನಿರಿ, ಎಂಜಾಯ್ ಮಾಡಿ. ನೋಡ್ಕೊಂಡು ಬಂದ್ರಿ ಅನಿಸುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಾನು ತೋರ್ಸೋಕ್ಕಾಗಿದ್ದು. ಸೊ ಎಲ್ಲರೂ ಮನೇಲಿ ಟ್ರೈ ಮಾಡಿ, ಒಂದ್ಸತಿ ನೋಡಿ, ಟ್ರೈ ಮಾಡಿ, ಟೇಸ್ಟ್ ನೋಡಿ. ಇವಾಗ ಮನೇಲಿ ಯಾರಿಗಾರು ಒಬ್ಬರಿಗೆ ಅದನ್ನು ಟೇಸ್ಟ್ ಮಾಡೋಕೆ ಕೊಡಿ. ಇದು ಏನರಿಂದ ಮಾಡಿರ್ಬೋದು ಅಂತ ಕೇಳಿ ನೋಡೋಣ. ಅವರು ಇಡ್ಲಿನೇ ಅಂತಾರ ಇಲ್ಲ ಏನು ಅಂತ ಗೊತ್ತಿಲ್ಲ ಅಂತಾರ, ನೋಡೋಣ. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಸೇಮ್ ಮಂಚೂರಿ ಹೇಗೆ ಮಾಡ್ತೀರಾ ಅದೇ ಥರನೇ ಇದು ಇಡ್ಲಿ ಮಂಚೂರಿ ಅಷ್ಟೇ. ನೋಡಿ ಟ್ರೈ ಮಾಡಿ ಒಂದ್ಸತಿ. ಟ್ರೈ ಮಾಡೋದ್ರಿಂದ ಏನೂ ಆಗಲ್ಲ. ಒಂದ್ಸತಿ ಟ್ರೈ ಮಾಡಿ. ಒಂದ್ಸತಿ ಟ್ರೈ ಮಾಡಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅಷ್ಟನ್ನೇ ಹೇಳೋಕ್ಕೆ ನಾನು ಟ್ರೈ ಮಾಡಿದ್ದು. ಆ್ಯಂಡ್ ಇದು ನನ್ನ ಹೊಸ ಚಾನಲ್, ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಆ್ಯಂಡ್ ನನ್ನ ವೀಡಿಯೋಸ್ನ ನೋಡಿ ಅಂತ ನಾನು ಕೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ
ಆ್ಯಂಡ್ ಅದರಲ್ಲಿ ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಕೂಡಲೇ ಬಂದು ನನ್ನ ವೀಡಿಯೋಸ್ನ ನೀವು ನೋಡ್ಬೋದು. ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮನ್ನು ಸ್ವಲ್ಪ ಬೇಯಿಸಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್. ಬಾಯ್.